ಸಚಿವ ಸ್ಥಾನ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಇದೀಗ ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ದಾರೆ ಈ ಸಚಿವಾಕಾಂಕ್ಷಿಗಳು. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಜೋರಾಗ್ತಾ ಇದೆ ಬಂಡಾಯ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಬೆಂಬಲಿಗರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 3 ತಾಲೂಕುಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕಿಚ್ಚು ಹೆಚ್ಚಾಗ್ತಾ ಇದೆ. ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕು ಸ್ತಬ್ಧವಾಗಿದೆ. ಟೈರ್ಗೆ ಬೆಂಕಿಯನ್ನ ಹಚ್ಚಿ ರಸ್ತೆಯನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಪ್ರತಿ ಬಾರಿಯೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಇದ್ದೀವಿ. ಸತತ 3 ಬಾರಿ ಗೆಲುವನ್ನ ಸಾಧಿಸಿದ್ರು, ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗಿಲ್ಲ. ಹೈಕಮಾಂಡ್ನ ನಾಯಕರು ನಮ್ಮನ್ನ ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿ ಇದೀಗ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಇತ್ತು. ಎಂಡ್ ಮೂಮೆಂಟ್ ವರೆಗೂ ಕೂಡ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ. ಬಟ್ ಆದರೆ ಹೈಕಮಾಂಡ್ ನಾಯಕರು ಯಾವ ವಿಚಾರಕ್ಕೆ ನಮ್ಮನ್ನ ಕೈ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸಚಿವರು. ಸೊ ಹಾಗಾಗಿ ಅವರ ಬೆಂಬಲಿಗರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸೋದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ 3 ತಾಲೂಕುಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಈ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೊಡಬೇಕು ನೀವು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಗುಡಿಬಂಡೆ, ಬಾಗೇಪಲ್ಲಿ, ಈ ಚೇಳೂರು ತಾಲೂಕು ಸುತ್ತಮುತ್ತ ಸ್ತಬ್ಧವಾಗ್ತಾ ಇದೆ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಾಗೇಪಲ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಶಾಸಕ ಸುಬ್ಬಾರೆಡ್ಡಿಯ ಬೆಂಬಲಿಗರಿಂದ ಆತ್ಮಹತ್ಯೆಗೆ ಪ್ರಯತ್ನಗಳಾಗಿದೆ. ಅಂಬರೀಷ್ ಎಂಬಾತನಿಂದ ಪೆಟ್ರೋಲ್ ಅನ್ನ ಸುಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೂಡಲೇ ಕಾರ್ಯಕರ್ತನನ್ನ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಬಾಗೇಪಲ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಾಡಿ, ನಿಮ್ಮ ಹಕ್ಕು, ನೀವು ಕೇಳ್ತಾ ಇದ್ದೀರಿ, ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರಿ. ಬಟ್ ಆದ್ರೆ ಪ್ರಯೋಜನ ಆಗಿಲ್ಲ. ಸೊ ಹಾಗಾಗಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಬಟ್ ಆದ್ರೆ ಅಂಬರೀಷ್ ಅನ್ನುವಂತಹ ಓರ್ವ ವ್ಯಕ್ತಿ ಪೆಟ್ರೋಲ್ ಅನ್ನ ಸುರಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪೆಟ್ರೋಲ್ ಸುರಿದುಕೊಳ್ಳೋದು, ವಿಷ ಕುಡಿದುಕೊಳ್ಳೋದು ಇದೆಲ್ಲ ಮಾಡಿಬಿಟ್ರೆ ಕೂಡಲೇ ಏನಾಗ್ಬಿಡತ್ತೆ, ಎಲ್ಲ ಚೇಂಜಸ್ ಆಗ್ಬಿಡತ್ತೆ. ಹೈಕಮಾಂಡ್ ನಾಯಕರು ಓಡೋಡ್ ಬಂದ್ಬಿಡ್ತಾರೆ. ಬಂದು ಸುಬ್ಬಾರೆಡ್ಡಿ ಅವರಿಗೆ ಬಾರಪ್ಪ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಟಕ್ ಅಂತ ಇಮಿಡಿಯೇಟ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋ ಹಾಗೆ ಸಚಿವ ಸ್ಥಾನನೂ ಕೊಟ್ಬಿಡ್ತಾರೆ. ಇಲ್ಲಿ ನೀನೇನಾದ್ರೂ ಸತ್ ಹೋಗ್ಬಿಟ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಬೀದಿಗೆ ಬರ್ತಾರೆ. ಯೋಚನೆ ಮಾಡ್ಬೇಕಲ್ವಾ? ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡಿರುತ್ತೆ, ಯಾವ ಮಾನದಂಡಗಳನ್ನ ಇಲ್ಲಿ ಅನುಸರಣೆ ಮಾಡಿರುತ್ತೆ, ಕಾರ್ಯಕರ್ತನಿಗೇನು ಅಷ್ಟಾಗಿ ಗೊತ್ತಿರೋದಿಲ್ಲ. ಬಟ್ ಆದರೆ ಕಾರ್ಯಕರ್ತರು ಮಾಡುವಂತಹ ಕೆಲಸಗಳು ಬಹಳ ಮುಖ್ಯ. ಗೊತ್ತು, ಪಕ್ಷಕ್ಕೆ ಕಾರ್ಯಕರ್ತನೇ ಮೊದಲು. ಬಟ್ ಆದರೆ ಆ ಕಾರ್ಯಕರ್ತನೇ ಈಗ ಜೀವ ಕಳ್ತ್ಕೊಂಡ್ಬಿಟ್ರೆ ಸೊ ಮೇಲಿರುವಂತಹ ಶಾಸಕರು, ಸಚಿವರು ಎಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದಿನ ಸಾಂತ್ವನ ಹೇಳಬಹುದು. ಯಾವಾಗ ದಿನಪೂರ್ತಿ ಬಂದು ಅವರೇನು ನಿಮ್ಮ ಮನೆ ಬಾಗಿಲಲ್ಲಿ ಕೂತ್ಕೊಳ್ಳಲ್ಲ. 1 ನಿಮಿಷ ಅಥವಾ 10 ನಿಮಿಷ ಅಥವಾ 15 ನಿಮಿಷ ಅಥವಾ ನಿಮ್ಮ ಮಣ್ಣಾಗೋವರೆಗೂ ಬಂದು ನಿಮಗೆ ಸಮಾಧಾನ ಮಾಡೋದು, ಅಂದರೆ ನಿಮ್ಮ ಕುಟುಂಬದವರಿಗೆ ಸಮಾಧಾನ ಮಾಡಬಹುದು. ಅದಾದ ಮೇಲೆ ಏನಾಗುತ್ತೆ, ನಿಮ್ಮ ಕುಟುಂಬದವರು ಶಾಸಕರ ಮನೆಗೆ, ಸಚಿವರ ಮನೆಗೆ ಅಲ್ದು ಸುಸ್ತಾಗಿ ಆಮೇಲೆ ಇನ್ಯಾವುದೋ ಒಂದು ಕೂಲಿ ಕೆಲಸ ನೋಡಿಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ನೀವು ಪ್ರೊಟೆಸ್ಟ್ ಮಾಡಿ, ನಿಮ್ಮ ಹಕ್ಕನ್ನು ನೀವು ಕೇಳಿ. ಅದನ್ನು ಹೊರತುಪಡಿಸಿ ಪೆಟ್ರೋಲ್ ಸುರಿದುಕೊಂಡು ನಾನು ಸತ್ತೋಗ್ಬಿಡ್ತೀನಿ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಇದು ಯಾವ ಸೀಮೆ ನ್ಯಾಯ? ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಅವರೇನೋ ಎಲ್ಲೋ ಒಂದು ಕಡೆ ಕೂತಿರ್ತಾರೆ ಸ್ಥಾನ ಬೇಕು ಅಂತ ಹೇಳಿ. ಸ್ಥಾನ ಸಿಕ್ಕಿದಾಗ ಅವ್ರ ಕರ್ತವ್ಯವನ್ನು ಅವ್ರು ನಿಭಾಯಿಸ್ತಾರೆ, ಇಲ್ಲ ಅಂತಲ್ಲ. ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ ನೀವು ಮಾಡಿ, ಕಾರಣವನ್ನು ಕೊಡಿ ಅಂತ ಹೇಳಿ. ಅದನ್ನು ಬಿಟ್ಟರು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ರೆ ಸಚಿವ ಸ್ಥಾನ ಸಿಗೋದಿಲ್ಲ. ನೀನು ಒಬ್ಬ ಸತ್ತೆ ಅಂತಂದರೆ ಒಬ್ಬರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯೋಚನೆ ಮಾಡಬೇಕು ಬೆಂಬಲಿಗರು, ತಾಳ್ಮೆಯಿಂದ ಇರಬೇಕು, ಮನವಿಯನ್ನ ಮಾಡಿಕೊಳ್ಬೇಕು, ಪ್ರತಿಭಟನೆಯನ್ನ ನಡೆಸಿ ಅವರ ಪರವಾಗಿ ನಿಂತ್ಕೊಳ್ಳಿ. ಅದನ್ನು ಬಿಟ್ಟು ಅವಿವೇಕಿಗಳ ತರ
ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ಪೆಟ್ರೋಲ್ ಸುರ್ಕೋತೀನಿ, ವಿಷ ಕುಡಿದು ಬಿಡ್ತೀನಿ, ಏನು ಪ್ರಯೋಜನ ಆಗೋದಿಲ್ಲ. ಸೊ ಅವಾಗ ಕೊನೆಗೆ ಪೊಲೀಸ್ನವ್ರು ಕರ್ಕೊಂಡು ಹೋಗಿ ಒಂದಷ್ಟು ಬುದ್ಧಿವಾದ ಹೇಳಿ ಮತ್ತು ವಾಪಸ್ ಮನೆಗೆ ಕಳಿಸುವಂಥ ಕೆಲಸ ಮಾಡಬೇಕಾಗತ್ತೆ. ಪಾಪ ಪೊಲೀಸ್ನವ್ರಿಗೂ ಕೂಡ ಎಲ್ಲಿ ಏನಾಗುತ್ತೋ ಅನ್ನೋ ಆತಂಕಗಳು.